ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಕಲರ್ಸ್ ಕನ್ನಡದವರು 2 ಬಿಗ್ ಬಾಸ್ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿರೋಂಗೆ ಕಾಣಿಸುತ್ತೆ. ಮೋಸ್ಟ್ಲಿ ಇದು ನರಕವಾಸಿಗಳಿಗೆ ಆಗಿರುತ್ತೆ. ಯಾಕಂದರೆ ನಾಮಿನೇಷನ್ಗೆ ಅವರು ಟಾಸ್ಕ್ ಗೆದ್ದರೆ ನಾಮಿನೇಷನ್ಗೆ ಅವ್ರಿಗೆ ವೋಟ್ ಇರುತ್ತೆ ಅನ್ನೋ ಥರ ಅನಿಸುತ್ತೆ ನನಗೆ. ಸೊ ಇದರಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಗೌಡರನ್ನ ನಾಮಿನೇಟ್ ಮಾಡಿರ್ತಾರೆ. ಹಾಗೂ ಸ್ವರ್ಗವಾಸಿಗಳಿಗೆ ಅವ್ರ ಗುಂಪಲ್ಲೇ ಒಬ್ಬರನ್ನ ನಾಮಿನೇಟ್ ಮಾಡೋ ಥರ ಏನಾದರೂ ಟಾಸ್ಕ್ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಯಮುನಾ ಮತ್ತು ಭವ್ಯ ಗೌಡ ಅವರು ಗೌತಮಿ ಅವರನ್ನೇ ನಾಮಿನೇಟ್ ಮಾಡ್ತಾರೆ. ಈ ಕಡೆ ತ್ರಿವಿಕ್ರಮ್ ಮತ್ತು ಗೌತಮಿ ಅವರು ಭವ್ಯ ಗೌಡನ ನಾಮಿನೇಟ್ ಮಾಡಿರ್ತಾರೆ. ಸೊ ಯಮುನಾ ಅವರು ಹೇಳೋದ ಪ್ರಕಾರ ಅವರು ಇಲ್ಲಿಗಿಂತ ಅವ್ರ ಜೊತೆನೇ ಜಾಸ್ತಿ ಕ್ಲೋಸ್ ಆಗಿದ್ದಾರೆ ಅನ್ನೋ ಒಂದು ರೀಸನ್ ಕೊಡ್ತಾರೆ. ಭವ್ಯ ಗೌಡ ಅವರು ಕೂಡ ಸೇಮ್ ನರಕದವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅವರಿಗೆ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಸೊ ಇದರಿಂದ ಮನೇಲಿ ಒಂದು ದೊಡ್ಡ ಗಲಾಟೆನೇ ಆಗುತ್ತೆ. ಯಾಕಂದರೆ ಶಿಶಿರ್ ಅವರು ಪ್ರಶ್ನೆ ಮಾಡ್ತಾರೆ, ಹಾಗಾದರೆ ನರಕದಲ್ಲಿರೋರ ಜೊತೆ ಏನು ಮಾತಾಡಲೇಬಾರ್ದ ಅನ್ನುವಾಗ ಆವಾಗ ಯಮುನಾ ಅವರು ಮತ್ತು ಶಿಶಿರ್ ಅವ್ರ ಮಧ್ಯೆ ದೊಡ್ಡ ವಾಗ್ವಾದನೆ ನಡೆಯುತ್ತೆ. ಆಗ ಯಮುನಾ ಅವ್ರು ಹೇಳ್ತಾರೆ, ನಿಮಗೆ ನಾನು ಆನ್ಸರ್ ಮಾಡೋಕ್ಕೆ ಇಲ್ಲಿ ಇಲ್ಲ, ನೀವು ಯಾರು ಅಂತ ಕೇಳ್ತಾರೆ. ಇದೊಂದು ದೊಡ್ಡ ಜಗಳಕ್ಕೆ ಕಾರಣ. ಎರಡನೇ ಪ್ರೋಮೋದಲ್ಲಿ ಏನಪ್ಪ ಅಂದರೆ ಚೈತ್ರ ಕುಂದಾಪುರ ಅವರು ಮತ್ತು ಮಾನಸ ಅವ್ರ ಮಧ್ಯೆ ಒಂದು ಜಗಳ ನಡೆಯೋದು. ಮಾನಸ ಅವರು ಹೇಳ್ತಾ ಇರ್ತಾರೆ, ಚೈತ್ರ ಕುಂದಾಪುರ ಅವರು ಧ್ಯಾನ ಮಾಡ್ತಿರ್ಬೇಕಾದ್ರೆ ನನಗೆ ಈ ಥರ ಧ್ಯಾನ ಮಾಡೋರ್ನೆಲ್ಲ ಮೇಲೆ ನಂಬಿಕೆನೇ ಇಲ್ಲಪ್ಪ ಏನೋ ಒಂದು ಸ್ಟೇಟ್ಮೆಂಟನ್ನು ಮಾಡಿರ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಚೈತ್ರ ಅವರು ಫುಲ್ ರೈಸ್ ಆಗಿಬಿಟ್ಟು ವಾಗ್ವಾದಕ್ಕೆ ಇಳಿತಾರೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಬಿಟ್ಬಿಡಿ, ನನ್ನ ಬಗ್ಗೆ ಏನಕ್ಕೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂತ ಇನ್ನು ಚೈತ್ರ ಅವ್ರನ್ನ ಕೇಳಬೇಕಾ. ಯಾರಾದರೂ ಅವ್ರ ವಿಷಯಕ್ಕೆ ಬಂದರೆ ಅಲ್ಲಿ ಅವರ ಬಾಯಿನ ಮುಚ್ಚಿಸ್ಬಿಡ್ತಾರೆ. ಸೊ ಹೀಗಾಗಿರ್ಬೋದು ಅಂತ ಪ್ರೋಮೋದಲ್ಲಿ ಕಾಣಿಸ್ತಿದೆ. ಬಟ್ ನಮಗೆ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ಸೊ ಎಪಿಸೋಡ್ ನೋಡಿ ನಾಳೆ ಮತ್ತೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ.